ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇಡೀ ದೇಶದಲ್ಲಿ ಮೆಟ್ರೋ ಚಾಲಕರಿಗೆ ಒಂದು ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ ಅರ್ಥ ಆಗೋದಿಲ್ಲ. ಏಕೆಂದರೆ ಒಂದು ಕಡೆ ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಜೊತೆಯಲ್ಲಿ ಇವತ್ತು ಬೆಂಗಳೂರು. ಒಂದು ಸಣ್ಣದಾಗೆ ಓದಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ. ಬೆಂಗಳೂರಿನಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫೇರ್ ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿದೆ ಅದ್ರ ಪ್ರಕಾರವಾಗಿ ಮಾತನಾಡೋದಾದರೆ ಮಿನಿಮಮ್ ಫೇರ್ ಬಂದು 10 ರೂಪಾಯಿ, ಮ್ಯಾಕ್ಸಿಮಮ್ ಫೇರು 90 ರೂಪಾಯಿ. ಅಂದರೆ ಆ ಒಂದು ಮ್ಯಾಕ್ಸಿಮಮ್ ಬೆಸ್ಟ್ ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮೆಟ್ರೋ ಸರ್ವಿಸಸ್ ಲೈನಿಂಗ್ ಏನಾಗಿದೆ 45ರಿಂದ 50 ಕಿಲೋಮೀಟ್ರು ಟ್ರಾವೆಲ್ ಆಗ್ಬೋದು ನೀವು. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ವಿಚ್ ದೇ ಹ್ಯಾವ್ ಕವರ್ಡ್. ಇನ್ನು ಡೆಲ್ಲಿ ವಿಚಾರಕ್ಕೆ ಬಂದರೆ ಅಫ್ಕೋರ್ಸ್ ಮಿನಿಮಮ್ ಫೇರ್ ಎಲ್ಲ ಕಡೆ 10 ರೂಪಾಯಿ ಇದೆ. ಮ್ಯಾಕ್ಸಿಮಮ್ ಫೇರ್ ಬಂದು ಎಲ್ಲ ರಾಜ್ಯಗಳಲ್ಲೂ ಡೆಲ್ಲಿ ತಗೊಳ್ಳಿ, ಚೆನ್ನೈ ತಗೊಳ್ಳಿ, ಹೈದರಾಬಾದ್ ತಗೊಳ್ಳಿ, ಮುಂಬೈ ತಗೊಳ್ಳಿ 60 ರೂಪಾಯಿ ಇದೆ. ಅವರ ಡಿಸ್ಟೆನ್ಸ್ ಬಂದು 70+ ಕಿಲೋಮೀಟರ್ಸ್ ಇದೆ, 54 ಇದೆ, 71 ಕಿಲೋಮೀಟರ್ ಇದೆ ಇನ್ನೊಂದು ರಾಜ್ಯದಲ್ಲಿ, 35 ಕಿಲೋಮೀಟರ್ ಒಂದು ರಾಜ್ಯದಲ್ಲಿದೆ. ಅಂದರೆ ಇದನ್ನೆಲ್ಲ ನೋಡಿದಾಗ ಅತ್ಯಂತ ದುಬಾರಿ ದರವನ್ನು ಬೆಂಗಳೂರು ನಗರದ ನಾಗರಿಕರ ಮೇಲೆ ಇವತ್ತು ಮೆಟ್ರೋ ಮೂಲಕ ಈ ರಾಜ್ಯ ಸರ್ಕಾರ ಒಂದು ರೇಟನ್ನು ನಿಗದಿ ಮಾಡಿ ಒಂದು ರೀತಿ ಹಗಲು ದರೋಡೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಕಳೆದ ಒಂದು 3-4 ದಿನಗಳಿಂದನೂ ಮಾಧ್ಯಮದಲ್ಲಿ ಮೆಟ್ರೋ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಅದು 9ನೇ ತಾರೀಕು ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಮೆಟ್ರೋ ಬೆಲೆ ಏರಿಕೆ ಮಾಡಬೇಕು, ದರ ಏರಿಸಬೇಕು ಅಂತಕ್ಕಂಥ ತೀರ್ಮಾನವೂ ತಗೊಂಡಾಗಿದೆ, ದಿಟ್ಟವಾದಂಥ ಹೆಜ್ಜೆನೂ ಇಟ್ಟಿದೆ. ಆಲ್ರೆಡಿ BMRCL ಕಡೆಯಿಂದ ಅದು ಸ್ಪಷ್ಟವೂ ಕೂಡ ಪಡಿಸಿದ್ದಾರೆ. ಸೊ ನನಗೆ ಎಲ್ಲೋ ಒಂದು ಕಡೆ ಒಳಗಡೆ ಇದು ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಅರ್ಥ ಮಾಡ್ಕೊಳ್ಬೇಕು ಏನಾಗ್ತಾ ಇದೆ ಇದರೊಳಗಡೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಒಂದು 74 ಪುಟಗಳ ಈ ಒಂದು ಪುಸ್ತಕ ಇವತ್ತೇನು ನಾನು ತೊಗೊಂಡ್ಬಂದಿದ್ದೀನಿ. 74 ಪೇಜಸ್ ಇದೆ ಇದರಲ್ಲಿ, 74 ಪುಟಗಳಿದೆ. ಇದರಲ್ಲಿ ಒಂದಷ್ಟು ಅಂಶಗಳು ಓದ್ಕೊಂಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಈ ಒಂದು 74 ಪುಟದ ಈ ಪುಸ್ತಕ ಏನಿದೆ ಇದು ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಕಾಪಿಯನ್ನು ಕಳಿಸ್ಕೊಡ್ತೇನೆ. ಅದು ಹಾರ್ಡ್ ಕಾಪಿ ಇರ್ಬೋದು, ಸಾಫ್ಟ್ ಕಾಪಿ ಇರ್ಬೋದು, ನೀವು ಯಾವ ರೀತಿ ಬಯಸ್ತೀರಾ ಅದನ್ನು ನಿಮ್ಮ ಕೈಗೆ ಕೊಡ್ತೇನೆ. ಈಗ ಒಂದು ಈ ಸಂದರ್ಭದಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ FFC ಅಂತ ನಾವೇನು ಕರಿತೀವಿ, ಅವರು ಒಂದು ವರದಿಯನ್ನು BMRCL ಕಡೆಯಿಂದ ಒಂದು ತಯಾರು ಮಾಡ್ತಾರೆ. ಇದು ಸಾರ್ವಜನಿಕರಿಗೂ ಕೂಡ ಈ ಒಂದು ವರದಿ ಏನು ಮಾಡಿದ್ದಾರೆ ಈ ರಿಪೋರ್ಟನ್ನು ಇದನ್ನು ಹೊರಗಡೆ ಇಡ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದನ್ನು ಶೇರ್ ಮಾಡಬೇಕಾಗಿತ್ತು. ಯಾಕೆಂದರೆ ಇದು ಯಾವುದು ಕೂಡ ಏನು ಇಂಟರ್ನಲ್ ಡಾಕ್ಯುಮೆಂಟ್ ಆಗಿ ಸರ್ಕಾರ ಇಟ್ಕೊಳ್ತಕ್ಕಂಥ ಡಾಕ್ಯುಮೆಂಟೇಷನ್ ಏನಲ್ಲ. ಇದು ಸಾರ್ವಜನಿಕರ ಹಿತಾಸಕ್ತಿಗೆ ಮಾಡಿರ್ತಕ್ಕಂಥ FFC ಕಡೆಯಿಂದ ಬಂದಿರುವಂಥ ರಿಪೋರ್ಟ್ ಏನಿದೆ ಇದನ್ನು ಸಾರ್ವಜನಿಕ ವಲಯದಲ್ಲಿ ಪಬ್ಲಿಕ್ ಡೊಮೇನ್ನಲ್ಲಿ ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಅದು ಅವ್ರ ಕರ್ತವ್ಯ. ಆದರೆ ಇದಾಗಲಿಲ್ಲ. ಅದರ ಬದಲಾಗಿ ನಾನು ನಮ್ಮ ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದರು ನನ್ನ ಆತ್ಮೀಯ ಗೆಳೆಯ ತೇಜಸ್ವಿ ಸೂರ್ಯರವರು
ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ಅರ್ಜಿಯನ್ನು ಹಾಕ್ತಾರೆ, ಅಂದರೆ ಒಂದು PI ಎಲ್ಲ ಹಾಕ್ತಾರೆ. ಎಲ್ಲಿ ನಮ್ಮ ರಾಜ್ಯ ಹೈಕೋರ್ಟ್ಗೆ ಅದನ್ನು PIL ಅನ್ನು ಹಾಕಿ ಒಂದು 7 ತಿಂಗಳುಗಳ ಕಾಲ ಅಲ್ಲಿ ಏನು ಆ 74 ಪುಟ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ 74 ಪುಟದಲ್ಲಿ ಏನೇನು ಮೆನ್ಷನ್ ಆಗಿತ್ತು, ಏನೇನು ಪಬ್ಲಿಕ್ ಡೊಮೇನಲ್ಲಿ ಹಾಕಬೇಕಾಗಿತ್ತು ಹೊರಗಡೆ, ಅದನ್ನು ಹಾಕ್ಲಿಕ್ಕೆ ಆಗಿಲ್ಲ. ಅದು ಥ್ರೂ PIL ಆಮೇಲೆ ಕೋರ್ಟ್ ಹೇಳಿದ ನಂತರ ಇದನ್ನು ಹೊರಗಡೆ ನಮಗೆ ಅಂತಿಮವಾಗಿ ನಮ್ಮ ಕೈಗೆ ಇವತ್ತು ಈ ಒಂದು ಡಾಕ್ಯುಮೆಂಟು ಸಿಕ್ಕಿದೆ, ಲೀಗಲಿ ಫೈಟ್ ಔಟ್ ಮಾಡಿದ ಮೇಲೆ. ಅದು 7 ತಿಂಗಳುಗಳ ಬಳಿಕ. ಇದು ಫಸ್ಟ್ ಪಾಯಿಂಟ್. ಜೊತೆಯಲ್ಲಿ ಇವತ್ತು ಫೇರ್ ಫಿಕ್ಸೇಷನ್ ಕಮಿಟಿ ಅಂತಕ್ಕಂಥದ್ದನ್ನ BMRCಯಲ್ಲೂ ಕೇಂದ್ರ ಸರ್ಕಾರಕ್ಕೆ FFC ಮಾಡಲು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಅವ್ರು ಹೇಳಿದ್ರೂ ಸಹ FFC ವರದಿಯಲ್ಲಿ ರಾಜ್ಯ ಸರ್ಕಾರವೇ FFC ಮಾಡಲು ಒತ್ತಡ ಹಾಕಿದೆ ಎಂದು ಉಲ್ಲೇಖಿಸಿದ್ದಾರೆ. FFC ವಿಚಾರವಾಗಿ ನಾವು ಮಾತನಾಡೋದಾದರೆ, ಇವತ್ತೇನು FFCನ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನು? ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡಿರ್ತಕ್ಕಂಥದ್ದು ಪ್ರೈಸ್ ಹೈಕನ್ನು ಮಾಡ್ತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇದೇನೋ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದು ಬೇಡ. ರಾಜ್ಯ ಸರ್ಕಾರದ ಒತ್ತಡದಿಂದ ಇವತ್ತು ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರೋವಂಥದ್ದು. ಇದು ಭಾಳ ಸ್ಪಷ್ಟ. ಅದು ಯಾರು ನಾವು ಹೇಳ್ತಾ ಇಲ್ಲ, ಇಲ್ಲಿ ಓದ್ತಾ ಹೋಗ್ತೀನಿ ನಾನು. ಅದಕ್ಕೆ ಯಾಕೆಂದರೆ ಇಲ್ಲಿ 74 ಪೇಜಿನ ಪುಟ ಇದೆ. ಇದನ್ನು ನಾನು ನಮಗೆ ಇವತ್ತು ಪ್ರೆಸ್ ಅಡ್ರೆಸ್ಗೆ ಏನು ಅಗತ್ಯತೆ ಇದೆ ಅದನ್ನು ಮಾತ್ರ ನಾನು ಇದರೊಳಗಡೆ ಒಂದಷ್ಟು ಅಂಶಗಳನ್ನ ನಿಮ್ಗೆ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.